ವೀಕ್ಷಕರೇ, ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದ ಮಡಿಕೇರಿ ವಿಭಾಗದ ಸಂಚಾಲಕಿಯಾಗಿರುವಂತಹ ಅಕ್ಕನವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಈ ಕಾರ್ಯಕ್ರಮ ಯಾವ ರೀತಿ ಆಗ್ತಿದ್ದೇವೆ ವೀಕ್ಷಕರೇ. ನಾವು ಈ ಆಗಸ್ಟ್ 22, 23, 24, 25ರಂದು ಈ 4 ದಿನಗಳು ನಮ್ಮ ಪೂಜ್ಯ ದಾದಿ ಪ್ರಕಾಶ್ ಮಡೀಜಿ ಅವರ 18ನೇ ಸ್ಮೃತಿ ದಿನದ ಪುಣ್ಯತಿಥಿಯ ಅಂಗವಾಗಿ ರಕ್ತದಾನ ಶಿಬಿರವನ್ನ ಭಾರತ ಮತ್ತು ನೇಪಾಳದಲ್ಲಿ ಆಯೋಜನೆ ಮಾಡಿದ್ದೀವಿ. ಅದೊಂದು ವಿಶೇಷವಾದಂತ ಸಂದೇಶ ಏನಪ್ಪಾ ಅಂದ್ರೆ, ಮನುಕುಲ ನಾವೆಲ್ಲರೂ ಕೂಡ ಒಂದೇ, ವಸುದೈವ ಕುಟುಂಬಕಂ ಅನ್ನುವಂತಹ ಸಂದೇಶವನ್ನ ಸಾರೋದು. ಈ ರಕ್ತಕ್ಕೆ ಎಲ್ಲರ ರಕ್ತವೂ ಕೂಡ ಬಣ್ಣ ಒಂದೇ, ಕೆಂಪು. ಅವಶ್ಯಕತೆ ಬಿದ್ದಾಗ ಇದರಲ್ಲಿ ಜಾತಿ, ಧರ್ಮ, ಭಾಷೆ ಯಾವುದು ಭೇದ ಇಲ್ಲ. ಸೊ ಈ ರಕ್ತದಾನದ ಮುಖಾಂತರ ಎಲ್ಲ ಕಡು ಬಡವರು ಕೂಡ ಇದನ್ನ ದಾನ ಮಾಡಿ ನಮ್ಮ ಸಮಾಜದಲ್ಲಿ ಏಕತೆ, ಒಗ್ಗಟ್ಟನ್ನ, ವಿಶ್ವಾಸವನ್ನ ಮೂಡಿಸಬಹುದು. ಈ ಒಂದು ಉದ್ದೇಶದಿಂದ ಪೂಜ್ಯ ದಾದೀಜಿಯವರ ಸ್ಮೃತಿ ದಿನದ ಅಂಗವಾಗಿ ನಿನ್ನೆ ಕುಶಾಲ್ ನಗರದಲ್ಲಿ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಜಿಲ್ಲಾ ಆಸ್ಪತ್ರೆ, ಅಲ್ಲಿಯ ತಾಲೂಕಿನ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಪ್ರತಿಭಾರವರು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಗೋಣಿಕೊಪ್ಪದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿನ ಲೋಪಾಮುದ್ರಾ ಆಸ್ಪತ್ರೆಯ ಡೈರೆಕ್ಟರ್ ಆದಂತ ಡಾಕ್ಟರ್ ಅಮೃತ್ ನಾಣಯ್ಯ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಹಾಗೂ ನಾಡಿದ್ದು ಸೋಮವಾರ ಬೆಳಿಗ್ಗೆ 10 ಮಡಿಕೇರಿ ಬ್ರಹ್ಮಕುಮಾರಿಸ್ ಲೈಟ್ ಹೌಸ್ ಸಭಾಂಗಣದಲ್ಲಿ ಬೆಳಿಗ್ಗೆ 10 ಕಾರ್ಯಕ್ರಮ ಇದೆ. ನಮ್ಮ ತಾಲೂಕಿನ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಅನೇಕ ದಾನಿಗಳು ಮುಂದೆ ಬಂದು ಪ್ರೀತಿಯಿಂದ, ಶಾಂತಿಯುತವಾಗಿ, ವೈಯಕ್ತಿಕ ಆಸಕ್ತಿಯಿಂದ ಬಂದು ರಕ್ತದಾನ ಮಾಡ್ತಿದ್ದಾರೆ. ನಮ್ಗೆ ಇದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ತರ್ತಾ ಇದೆ. ಜನರ ಶುಭ ಭಾವನೆ ಸಮಾಜಕ್ಕೆ, ಜನರಿಗೆ ತುಂಬಾ ಸಹಾಯ ಆಗುತ್ತೆ, ಸಹಾಯ ಆಗ್ತಾ ಇದೆ. ಮತ್ತು ನಮ್ಮ ರಕ್ತನಿಧಿ ಕೇಂದ್ರದ ಡಾಕ್ಟರ್ ರವಿ ಕರುಂಬಯ್ಯನವರು ಕೂಡ ಬಹಳ ಪ್ರೀತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಜೊತೆನಲ್ಲಿ ಕೈ ಜೋಡಿಸಿದ್ದಾರೆ. ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಶಾಂತಿ. ವೀಕ್ಷಕರೇ, ಪ್ರಜಾಪಿತ ಬ್ರಹ್ಮಕುಮಾರಿಯ ಆಶ್ರಮದಲ್ಲಿ ಇಂದು ಪ್ರಥಮ ಬಾರಿಗೆ ರಕ್ತದಾನ ಶಿಬಿರವನ್ನ ಭಾರಿ ಯಶಸ್ವಿ ಕೊಂಡೊಯ್ದಿದ್ದಾರೆ. ಹಲವಾರು ಸಂಖ್ಯೆಯಲ್ಲಿ ಬಂದು ಈಗ ರಕ್ತದಾನ ಶಿಬಿರದಲ್ಲಿ ಸ್ನೇಹಿತರು, ಯುವಕರು ಪಾಲ್ಗೊಳ್ತಿದ್ದಾರೆ. ಇದರ ಬಗ್ಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದ ಅಕ್ಕನವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವ್ರನ್ನ ಕೇಳುವ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಗೋಣಿಕೊಪ್ಪ ಸೇವಾ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನ ಇಟ್ಕೊಳ್ಳಲಾಗಿತ್ತು. ನಾವು ಎಣಿಸಲದಷ್ಟು ಜನಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಇಂದ ಸ್ಟಾಫ್ಸ್ಗಳು ಸಹ ಎಲ್ಲರೂ ಸಹ ಬಂದು ರಕ್ತದಾನ ಮಾಡಿದ್ದಾರೆ. ಸುಮಾರು 40ರಿಂದ 50 ರಕ್ತದಾನಿಗಳು ಬಂದು ಸ್ವಯಂ ಪ್ರೇರಣೆಯಿಂದ ದಾನ ಮಾಡಿದ್ದಾರೆ. ಅದರಿಂದ ನಾವು ಇದು ಮೊದಲನೇ ಪ್ರಥಮ ಬಾರಿಗೆ ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಹೊಂದ್ಕೊಂಡಿರುವಂಥದ್ದು. ನಾವು ಯಾವಾಗಲೂ ರಾಜ್ಯೋಗ ಶಿಬಿರ ಮಾಡ್ತಾ ಇದ್ವಿ, ಆದರೆ ರಕ್ತದಾನ ಶಿಬಿರ ಇವತ್ತು ಭಾರತದಾದ್ಯಂತ, ನೇಪಾಳದಲ್ಲೂ ಸೇರಿ ಎಲ್ಲಾ ಕಡೆ ಒಂದು ರಕ್ತದಾನವನ್ನ ಮಾಡ್ತಾ ಇರುವಂಥದ್ದು ಇದು ಪ್ರಥಮ ಬಾರಿಗೆ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಅದರಿಂದ ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಮನೆ ಕಟ್ಟೋಣ ಅಂತ ಹೇಳಿದ್ರೆ, ಆಮೇಲೆ ಒಂದು ಕಾರ್ ತಕೊಳ್ಳೋಣ, ಒಂದು ದೊಡ್ಡ ಮನೆ ಕಟ್ಟೋಣ ಅಂತ, ಒಂದು ದೊಡ್ಡ ಕಾರ್ ತಕೊಳ್ಳೋಣ. ಇದೆ ಒಂದರಿಂದ ಒಂದು ನೇಚರ್ ಆಫ್ ದ ಹ್ಯೂಮನ್ ಮೈಂಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಏನೋ ಬೇಕು ಅಂತ ಅನ್ಸುತ್ತೆ ನಮ್ಗೆ. ಅದು ಸಿಕ್ಕಿದ ತಕ್ಷಣ ಸ್ವಲ್ಪ ಖುಷಿಯಾಗಿರ್ತೀವಿ, ಅದಾದ್ಮೇಲೆ ಹಿಂಗೇನೋ ಬೇಕು ಅಂತ ಅನ್ಸ್ತದೆ. ಸೊ ಇದನ್ನ ನಾವು ಅನ್ಕೊಂಡ್ರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದ ಹ್ಯೂಮನ್ ಮೈಂಡ್, ನಮ್ಗೆ ಒಂದು ಹ್ಯಾಪಿನೆಸ್, ಪೀಸ್ ಎಲ್ಲೋ ದೊರಕುತ್ತೆ. ಇದನ್ನ ಜನರಿಗೆ ಅರ್ಥ ಮಾಡಿಸ್ಬೇಕು. ಇದೊಂದು ದೊಡ್ಡ ಅವರು ರಾಜಯೋಗದ ಮುಖಾಂತರ ನಮ್ಮ ಜನರಿಗೆ ತಿಳಿಸ್ತಾ ಇದ್ದಾರೆ. ಸೊ I think ultimately to understand the nature of the human mind is what spirituality is all about, to give you satisfaction, peace. So ಆ ಒಂದು ಕಾರ್ಯಕ್ರಮ ಅಲ್ಲದೆ ಇವರು ಈಗ ಬ್ಲಡ್ ಡೊನೇಷನ್ ಕ್ಯಾಂಪ್, ಆ ತರ ಜನರಿಗೆ ಉಪಯೋಗ ಆಗುವಂತ, ಸೊಸೈಟಿಗೆ ಯೂಸ್ ಆಗುವಂತ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇದೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಒಂದು ಅತಿ ಒಂದು ಉತ್ತಮವಾದ ಕಾರ್ಯ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇಲ್ಲಿ ನಮ್ ಡಾಕ್ಟರ್ ಕಾರ್ಯಪ್ಪ ಸರ್ ಇದ್ದಾರೆ. ಇಲ್ಲಿ ಕೂಲದಲ್ಲಿ ನಮ್ದು ಬ್ಲಡ್ ಅಂತ ಹೇಳಿದ್ರೆ ಅವ್ರಿಗೆ ನಮ್ಗೆ ಜ್ಞಾಪಕ ಆಗೋದು. ಯಾಕಂತ ಹೇಳಿದ್ರೆ ಇಲ್ಲಿ ಬ್ಲಡ್ ಬ್ಯಾಂಕ್ ಇರೋದು ನಮ್ಗೆ ಮಡಿಕೇರಿಯಲ್ಲಿ ಮಾತ್ರ. ಸೊ ಹಾಗೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಸಾರಿ ಡಾಕ್ಟರ್ ಕಲ್ಪಯ್ಯ ಅವರು
ಸೊ ಡಾಕ್ಟರ್ ಕಂಬಯ್ಯ ಅವರು ಈಸ್ ದ ಮೇನ್ ಇನ್ಚಾರ್ಜ್ ಆಫ್ ಬ್ಲಡ್ ಬ್ಯಾಂಕ್. ಸೊ ನಮ್ಗೆ ಏನೇ ಇದ್ರು ನಾವು ಗಿವ್ ಅ ಕಾಲ್ ಅಂಡ್ ಈ ಸೋ ಒಬ್ಲೈಜಿಂಗ್ ದಟ್ ಯಾವುದೇ ಪೇಷಂಟ್ ಏನ್ ಬೇಕು ಅಂತ ಹೇಳಿದ್ರೆ ಎನಿ ಟೈಮ್ ಈಸ್ ಅಕಾಮಡೇಟಿಂಗ್ ನಮ್ಗೆ. ಸೊ ಇವಾಗ ಬ್ಲಡ್ ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬ್ಲಡ್ ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ರಿಪ್ಲೇಸ್ಮೆಂಟ್ ಕೊಡ್ಬೇಕಾಗುತ್ತೆ ನಾವು. ಆಯ್ತಾ, ದುಡ್ಡು ಓಕೆ, ಆಬ್ವಿಯಸ್ಲಿ ದೇರ್ ಆರ್ ಸಮ್ ಚಾರ್ಜಸ್ ಇನ್ವಾಲ್ವ್, ಬಟ್ ಆಲ್ಸೋ ದೇ ಹ್ಯಾವ್ ಟು ಗಿವ್ ರಿಪ್ಲೇಸ್ಮೆಂಟ್ ಏನಕ್ಕೆ ಕೊಡ್ಬೇಕಾಗುತ್ತೆ? ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಪೇಷಂಟ್ ಯಾರಾದ್ರೂ ಬೇಕಾದಾಗ ನಮ್ಗೆ ಬ್ಲಡ್ ಸಿಗಲ್ಲ. ಸೊ ಈ ತರ ನಾವು ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ರಿಪ್ಲೇಸ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ಮತ್ತೆ ತುಂಬಾ ಕಷ್ಟದಿರ್ತಾರೆ, ಯಾವ ಕ್ರಿಟಿಕಲ್ ಆಗಿರ್ತಾರೆ, ರಿಪ್ಲೇಸ್ಮೆಂಟ್ ಕೊಡಕ್ಕೆ ಚಾನ್ಸಸ್ ಇರಲ್ಲ. ಇವಾಗ ಡಯಾಲಿಸಿಸ್ ಪೇಷಂಟ್ಸ್ ಇರ್ತಾರೆ, ಎಷ್ಟು ಸತಿ ಅಂತ ಅವ್ರು ಅಟೆಂಡರ್ಸ್ ರಿಪ್ಲೇಸ್ಮೆಂಟ್ ಮಾಡಕ್ಕಾಗುತ್ತೆ? ಒಂದ್ಸತಿ ಮಾಡ್ಬೋದು, ಎರಡ್ ಸತಿ ಮಾಡ್ಬೋದು. ಪದೇ ಪದೇ ರಕ್ತ ಬೇಕಾದಾಗ ಅವ್ರಿಗೂ ಅಟೆಂಡರ್ಸ್ ಶಾರ್ಟೇಜ್ ಆಗುತ್ತೆ. ಸೊ ಇಂಥ ಕಾರ್ಯಕ್ರಮ, ಇಂಥ ಪರಿಸ್ಥಿತಿ ಬಂದಾಗ ಎಮರ್ಜೆನ್ಸಿ ಅಟೆಂಡರ್ಸ್ ಪೇಷಂಟ್ಸ್ ಎಲ್ಲ ಸ್ಟ್ರೆಸ್ ಆಗಿರ್ತಾರೆ, ಆಗ ಒಂದು ಬ್ಲಡ್ ಕೊಡಿ ಅಂತ ರಿಪ್ಲೇಸ್ಮೆಂಟ್ ಕೇಳಕ್ಕೆ ಅದು ತಪ್ಪಾಗುತ್ತೆ. ಸೊ ಈ ತರ ಕ್ಯಾಂಪ್ಸ್ ಬಂದಾಗ ನಮ್ಗೆ ಬ್ಲಡ್ ಬರುತ್ತೆ. ಅವಾಗ ಅವ್ರಿಗೂ ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಲ್ಲಿ ಬ್ಲಡ್ ಕೊಡಕ್ಕೆ ಅವ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರು ಎಷ್ಟೋ ಸತಿ ಕೊಟ್ಟಿದ್ದಾರೆ. ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಲ್ಲಿ ನಾವು ಆದ್ರೆ ಇನ್ಸಿಸ್ಟ್ ಮಾಡ್ತೀವಿ ರಿಪ್ಲೇಸ್ಮೆಂಟ್ ಕೊಡ್ಬೇಕು ಅಂತ, ಇಲ್ಲಾಂದ್ರೆ ಒಂದು ಆರ್ಗನೈಸೇಷನ್ ನಡ್ಸಕ್ ಆಗಲ್ಲ. ಆದ್ರೆ ಆತರ ಇರ್ಬೇಕಾದ್ರೆ ಕಂಬಯ್ಯ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ವಾಟ್ ಎವರ್ ಸೆಟ್ ಅಂಡ್ ಡನ್, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ his efforts. I would like to tell you that the next happened. ಹೀಗೆ ಮುಂದೆನೂ ನಮ್ಗೆ ಇಲ್ಲಿ ಗೋಣಿಕೊಪ್ಪದಲ್ಲಿ ನಮ್ದು ಸ್ಟೋರೇಜ್ ಯೂನಿಟ್ ಇದೆ, ನಮ್ಗೆ ಸಹಾಯ ಮಾಡ್ಬೇಕು, ನಮ್ ಪೇಷಂಟ್ ಹೆಲ್ಪ್ ಆಗ್ಬೇಕು. ಅದೇ ನಾನು ಬ್ಲಡ್ ಡೊನೇಷನ್ ಬೆನಿಫಿಟ್ ನಾನು ಮಾತಾಡಕ್ ಹೋಗಲ್ಲ, ನಾನು ಪ್ರೊಫೆಸರ್ಗೆ ಬೈಕ್ ಕೊಡ್ತೀನಿ, ಅವ್ರು ನಿಮ್ಗೆ ತಿಳಿಸ್ತಾರೆ. ಹಾಗೆ ಆಲ್ರೆಡಿ ಲೇಟ್ ಆಗ್ತಾ ಇದೆ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಎಲ್ಲರಿಗೂ ಧನ್ಯವಾದ. ಧನಲಕ್ಷ್ಮಿ ಅವರು ಇಂಥ ಒಂದು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಕ್ಕೆ ಯಾಕೋ ನಮ್ಮ ಮುನ್ನೋರ್ ಸರ್ ಇದ್ದಾರೆ, ಅವ್ರು ಯಾವಾಗ್ಲೂ ಈಸ್ ವೆರಿ ಎಂಥೂಸಿಯಾಸ್ಟಿಕ್ ಅಂಡ್ ನಮ್ಗೆ ಸೋಷಿಯಲ್ ಸರ್ವಿಸ್ ಮತ್ತೆ ಏನೇ ಇದಿರ್ಬೇಕಾದ್ರೂ ಅವ್ರದ್ದು ಡಿಪಾರ್ಟ್ಮೆಂಟ್ ಆಲ್ರೆಡಿ ನಮ್ಗೆ ಯಾವಾಗ್ಲೂ ಅವರು ಒಂದು ಸಪೋರ್ಟ್ ಇದ್ದಂಗೆ. ನಿನ್ನೆನೂ ನಾವು ಅವ್ರಿಗೊಂದು ಚಿಕ್ಕದಾಗಿ ಕ್ಯಾಂಪ್ ಮಾಡಿದ್ವಿ. ಇವತ್ತು ಅವ್ರದ್ದು ಇಡೀ ಡಿಪಾರ್ಟ್ಮೆಂಟ್ ನಮ್ಗೆ ಬ್ಲಡ್ ಡೊನೇಷನ್ ಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಆಲ್ವೇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮಿ. ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ನಾನು ಅರುಣ್ ಅವ್ರ ನಮ್ಗೆ ಇವತ್ತು ಗೊತ್ತಾಗಿದ್ದು ಅವರು 30 ಸರ್ತಿ ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಯು ಸರ್. ಓನ್ಲಿ ಬಿಕಾಸ್ ಆಫ್ ಪೀಪಲ್ ಲೈಕ್ ಯು, ಲೈಕ್ ಆರ್ಗನೈಸೇಷನ್ಸ್ ಆರ್ ಸರ್ವೈವಿಂಗ್. ಸೊ ರಿಯಲಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಮಾನವ ಸಂಕುಲದಲ್ಲಿ ಅತ್ಯಂತ ಶ್ರೇಷ್ಠ ದಾನ, ಮೊದಲೆಲ್ಲ ನಾವು ಕೇಳ್ಕೊಟ್ಟಿದ್ವಿ ಅನ್ನದಾನ ಅಂತೇಳಿ. ಬಟ್ ಈ ರಕ್ತದಾನ ಅನ್ನೋದು ಸ್ವಲ್ಪ ನಿಲ್ಲಿಸ್ತಾ ಇದೆ. ಅತ್ಯಂತ ಶ್ರೇಷ್ಠವಾದ ದಾನ ರಕ್ತದಾನ. ಆದ್ರೂ ನನಗೆ ರಕ್ತದಾನ ಕೊಡ್ಲಿಕ್ಕೆ ಮುಂದೆ ಬರಲ್ಲ ಜನ. ಈ ಜನರಲ್ಲಿ ಆತಂಕ, ಭಯ, ನಿತ್ಯಗಳು ತುಂಬಾ ಜಾಸ್ತಿ ಇದೆ. ಅದನ್ನು ಹೋಗಲಾಡಿಸ್ಬೇಕು. ಅದ್ರ ಬಗ್ಗೆ ಡಾಕ್ಟರ್ ಸಾಹೇಬ್ ಹೇಳ್ತಾ ಇದ್ರು, ರಕ್ತದಾನ ಮಾಡೋದ್ರಿಂದ ನಮಗೂ ಒಳ್ಳೆಯದು, ಮತ್ತೆ ನಾವು ಇನ್ನೊಬ್ಬರಿಗೆ ಜೀವನವನ್ನು ರಕ್ಷಣೆ ಮಾಡಿದಾಗ ಆಗುತ್ತೆ. ನನ್ನ ಇಲ್ಲಿ ಡಾಕ್ಟರ್ ವಿನಂತಿ, ಹೆಚ್ಚು ಹೆಚ್ಚು ಶಿಬಿರಗಳಾಗಲಿ, ಹೆಚ್ಚು ಹೆಚ್ಚು ಜನರಲ್ಲಿ ಇರ್ತಕ್ಕಂಥ ಮಿತಿಗಳನ್ನ ಹೋಗಲಾಡಿಸ್ಲಿ, ಹೆಚ್ಚು ಜನ ರಕ್ತದಾನಕ್ಕೆ ಮುಂದೆ ಬರಲಿ. ಅಂದ್ರೆ ಎಲ್ಲ ಕಡೆ ನಾವು ಸುಮಾರು ಫಸ್ಟ್ ಏನೇ ಇನ್ಸಿಡೆಂಟ್ ಆದಾಗ ಫಸ್ಟ್ ಪೊಲೀಸಿಗೆ ಸಂಬಂಧಪಡುತ್ತೆ. ಫಸ್ಟ್ ನಾವು ನೋಡಿ ಬೇಜಾರು ಮಾಡ್ಕೊಳ್ಳೋದೆ ರಕ್ತ ಇಲ್ಲ, ರಕ್ತ ಹೋಗ್ತಾ ಇದೆ, ರಕ್ತ ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ನಮಗೂ ಮಾಹಿತಿ ಇರಲ್ಲ. ಇಲ್ಲಿಂದ ಪೇಷಂಟ್ ಅನ್ನ ದೂರದವರಿಗೆ ಕಳಿಸ್ಬೇಕಾಗುತ್ತೆ. ಒಂದು ವಿನಂತಿ ಅಂದ್ರೆ ಸಾಹೇಬ್ ಮಡಿಕೇರಿ ಇನ್ಚಾರ್ಜ್ ರಕ್ತ ಶೇಖರಣಾ ಕೇಂದ್ರದ್ದು ಪ್ರತಿ ತಾಲೂಕಾ ಹಂತದಲ್ಲಿ ರಕ್ತ ಶೇಖರಣಾ ಕೇಂದ್ರದ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಆಗಲಿ, ಮತ್ತೆ ರಕ್ತದಾನದ ಶಿಬಿರಗಳು ಜಾಸ್ತಿ ಆಗಲಿ, ರಕ್ತದಾನಿಗಳು ಮುಂದೆ ಬರಲಿ. ಹೆಚ್ಚು ಹೆಚ್ಚು ರೀತಿಯಲ್ಲಿ ರಕ್ತ ದಾನ ಮಾಡೋದ್ರಿಂದ ದಾನ ಮಾಡೋರಿಗೆ ಏನು ಲಾಭ ಇದೆ, ದಾನ ತಗೊಳ್ಳೋರಿಗೆ ಏನು ಲಾಭ ಇದೆ ಅನ್ನೋದನ್ನ ಜನರಲ್ಲಿ ಪ್ರಚಾರ ಆಗ್ಬೇಕು, ಜನರಲ್ಲಿರ್ತಕ್ಕಂಥ ಮಕ್ಕಳನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಮಾತುಗಳು. ನಮಸ್ಕಾರ.